ನಮಸ್ಕಾರ ಮಕ್ಕಳೇ, ಇದು 5ನೇ ತರಗತಿಯ ಗಣಿತ ಪಾಠ 1 5 ಅಂಕಿಯ ಸಂಖ್ಯೆಗಳು. ನಾವು ಹಿಂದಿನ ವಿಡಿಯೋದಲ್ಲಿ ಪುನರಾವರ್ತನ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೆಕ್ಕಗಳನ್ನು ತಿಳಿದುಕೊಂಡಿದ್ದೇವೆ ಮಕ್ಕಳೇ. ಇಂದು ಅಭ್ಯಾಸ 1.1ಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಲೆಕ್ಕಗಳನ್ನು ತಿಳಿದುಕೊಳ್ಳೋಣ. ರೋಮನ್ ಸಂಖ್ಯೆ 1, ಸೂಕ್ತ ಸ್ಥಳದಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಇದೆ. ಸಂಖ್ಯೆಗಳು ಈ ರೀತಿಯಾಗಿದ್ದಾವೆ. 32,894 ಇದನ್ನು ಅಕ್ಷರ ರೂಪದಲ್ಲಿ ನಾವು ಹೀಗೆ ಬರೆಯಬಹುದು ಮಕ್ಕಳೇ. 32,894. ಇನ್ನು ಎರಡನೆಯ ಸಂಖ್ಯೆ 18,415 ಇದನ್ನು 18,415. ಮೂರನೆಯ ಸಂಖ್ಯೆ 99,999 ಇದನ್ನು 99,999 ಅಂತ ಬರೆಯಬಹುದು. ಇನ್ನು ನಾಲ್ಕನೆಯ ಸಂಖ್ಯೆ 40,003 40,003 ಈ ರೀತಿಯಾಗಿ ಬರೆಯಬಹುದು ಮಕ್ಕಳೇ. ಇನ್ನು ರೋಮನ್ ಸಂಖ್ಯೆ 2 ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಇದೆ. 45,618 ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಿದೆ ಮಕ್ಕಳೇ. 82,003 ಇದು ಎರಡನೆಯ ಸಂಖ್ಯಾ ರೂಪದ ಪ್ರಶ್ನೆ. ಇದನ್ನು ಸಂಖ್ಯೆಯಲ್ಲಿ ಬರೆದಾಗ ಈ ರೀತಿ ಬರೆಯಬೇಕು ಮಕ್ಕಳೇ. ಮೂರನೆಯ ಸಂಖ್ಯಾ ರೂಪದ ಅಕ್ಷರ ರೂಪದಲ್ಲಿ ಬರೆದಂತಹ ಸಂಖ್ಯೆ 13,709 ಈ ರೀತಿಯಾಗಿ ಬರೆಯಬಹುದು. 13,709. ಇನ್ನು 94,314 ಇದು ಈ ರೀತಿಯಾಗಿ ಬರೆಯಬಹುದು ಮಕ್ಕಳೇ. ಇನ್ನು ರೋಮನ್ ಸಂಖ್ಯೆ 3 ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಕೆಳಗೆ ಇಲ್ಲಿ ಒಂದು ಮಾದರಿಯನ್ನು ಕೊಡಲಾಗಿದೆ. 47,609 ಇದನ್ನು ಬಿಡಿ 10 ಬಿಡಿ 10 100 1000 10,000 ರೂಪದಲ್ಲಿ ಬರೆದಾಗ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯುವುದು. ಇಲ್ಲಿ ಬಿಡಿ 10 100 1000 10,000 ಸ್ಥಾನದಲ್ಲಿ 4 ಇದೆ. 4 × 10,000 ಪ್ಲಸ್ 7,000 ಸ್ಥಾನದಲ್ಲಿದೆ. ಆದ್ದರಿಂದ 7 × 1000. 6 100ರ ಸ್ಥಾನದಲ್ಲಿದೆ. ಆದ್ದರಿಂದ 6 × 100 ಪ್ಲಸ್ 0 10ರ ಸ್ಥಾನದಲ್ಲಿದೆ. 10 × 0 × 10 ಪ್ಲಸ್ ಇನ್ನು ಕೊನೆಯದಾಗಿ 9 ಬಿಡಿ ಸ್ಥಾನದಲ್ಲಿದೆ ಮಕ್ಕಳೇ. 9 × 1 ಇದು ಈ ರೀತಿಯಾಗಿ ಕೆಳಗೆ ಕೊಟ್ಟಂತಹ ಸಂಖ್ಯೆಗಳನ್ನು ನಾವು ವಿಸ್ತರಿಸಿ ಬರೆಯೋಣ. 19,203 ಇದು 1 10,000 ಸ್ಥಾನದಲ್ಲಿದೆ. 9,000 ಸ್ಥಾನದಲ್ಲಿದೆ. ಆದ್ದರಿಂದ 9,000. 2 100ರ ಸ್ಥಾನದಲ್ಲಿದೆ. 0 10ರ ಸ್ಥಾನದಲ್ಲಿದೆ. 3 ಬಿಡಿ ಸ್ಥಾನದಲ್ಲಿದೆ ಮಕ್ಕಳೇ. ಇವುಗಳನ್ನು ಕೂಡಿಸಿದಾಗ ಬರುವಂತಹ ಸಂಖ್ಯೆ 19,203.
ಇನ್ನು ಎರಡನೆಯ ಸಂಖ್ಯೆ 77,779. ಇಲ್ಲಿ ಬಿಡಿ 10, 100, 1000, 10,000, 10,000 ಸ್ಥಾನದಲ್ಲಿ 7 ಇರುವುದರಿಂದ 7 ಇಂಟು 10,000 ಇದು 70,000 ಅಂತ ನಮಗೆ ಇಲ್ಲಿ ಅರ್ಥ ನೀಡುತ್ತೆ. ಇನ್ನು 7 ಇದು 1000 ಸ್ಥಾನದಲ್ಲಿದೆ. 7 ಇಂಟು 1000 ಇದು 7,000 ಸ್ಥಾನವಾಗುತ್ತೆ. ಇನ್ನು 7 ಇಂಟು 100 ಇದು 100ರ ಸ್ಥಾನದಲ್ಲಿ 7 ಇರುವುದರಿಂದ 700. ಅದೇ ರೀತಿಯಾಗಿ 7 10ರ ಸ್ಥಾನದಲ್ಲಿ ಸಹ ಇರುವುದರಿಂದ 7 ಇರುವುದರಿಂದ 70. ಅದೇ ರೀತಿಯಾಗಿ 7 ಇಂಟು 1 ಅಂದರೆ ಇದು ಬಿಡಿ ಸ್ಥಾನದಲ್ಲಿದೆ. ಇದರ ಬೆಲೆಯು ಸಹ 7 ಆಗಿರುತ್ತೆ. ಆದ್ದರಿಂದ 77,777 ಇದನ್ನು ಕೂಡಿಸಿ ಬರೆದಾಗ ಬರುತ್ತೆ ಮಕ್ಕಳೇ. ಇನ್ನು ಮೂರನೆಯ ಸಂಖ್ಯೆ 38,294. ಇದನ್ನು ವಿಸ್ತರಿಸಿ ಬರೆದಾಗ 3 10,000 ಸ್ಥಾನದಲ್ಲಿದೆ, ಪ್ಲಸ್ 8 1000 ಸ್ಥಾನದಲ್ಲಿದೆ, ಆದ್ದರಿಂದ 8,000. 2 100ರ ಸ್ಥಾನದಲ್ಲಿದೆ, 2 ಇಂಟು 100 200, ಪ್ಲಸ್ 9 ಇಂಟು 10 ಅಂದರೆ 10ರಂತ 9 ಇದ್ದಾವೆ ಮಕ್ಕಳೇ, ಅಂದರೆ 90 ಅಂತ ಅರ್ಥ. ಪ್ಲಸ್ 4 ಬಿಡಿ ಸ್ಥಾನದಲ್ಲಿದೆ, 4 ಇಂಟು 1 ಅಂದರೆ 4 ಆಗುತ್ತೆ. ಇದರಿಂದ ಇವೆಲ್ಲವನ್ನು ವಿಸ್ತರಿಸಿ ಬರೆದಿದ್ದನ್ನು ನಾವು ಕೂಡಿಸಿದಾಗ 38,294 ಇದ ಒಂದು ಸಂಖ್ಯೆಯಾಗಿದೆ. ಇನ್ನು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆವಾಗಲೇ ನಾವು ಕೊಟ್ಟಂಥ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಿದ್ದೇವೆ. ಈಗ ವಿಸ್ತರಿಸಿ ಬರೆದಂತಹ ಸಂಖ್ಯೆಯನ್ನು ನಾವು ಸಂಕ್ಷಿಪ್ತವಾಗಿ ಬರೆಯೋಣ. 6 ಇಂಟು 10,000 ಅಂದರೆ 60,000, ಪ್ಲಸ್ 1 ಇಂಟು 1000 1,000, 7 ಇಂಟು 100 700, 9 ಇಂಟು 10 90, 5 ಇಂಟು 1 ಅಂದರೆ ಬಿಡಿ ಸ್ಥಾನದಲ್ಲಿದೆ. ಇದರ ಸ್ಥಾನ ಬೆಲೆ 5 ಆಗುತ್ತೆ. ಸ್ಥಾನ ಬಿಡಿ ಸ್ಥಾನದಲ್ಲಿದೆ. ಇವೆಲ್ಲವನ್ನು ಕೂಡಿಸಿದಾಗ 61,795. ಇನ್ನು 7 ಇಂಟು 10,000 ಪ್ಲಸ್ 2 ಇಂಟು 1000 ಪ್ಲಸ್ 8 ಇಂಟು 100 ಪ್ಲಸ್ 3 ಇಂಟು 10 ಪ್ಲಸ್ 8 ಇಂಟು 1 ಈ ವಿಸ್ತರಿಸಿ ಬರೆದನ್ನು ಸಂಕ್ಷಿಪ್ತವಾಗಿ ಬರೆದಾಗ 72,838 ಆಗುತ್ತೆ ಮಕ್ಕಳೇ. ಇನ್ನು ಎರಡನೆಯ ಸಂಕ್ಷಿಪ್ತ ರೂಪದ ಪ್ರಶ್ನೆ 4 ಇಂಟು 10,000 ಪ್ಲಸ್ 0 ಇಂಟು 1,000 ಪ್ಲಸ್ 0 ಇಂಟು 100 ಪ್ಲಸ್ 0 ಇಂಟು 10 ಪ್ಲಸ್ 1 ಇಂಟು 1 ಇವು ವಿಸ್ತರಿಸಿ ಬರೆದದ್ದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ 40,001. ಇನ್ನು ಮೂರನೆಯ ಸಂಕ್ಷಿಪ್ತ ರೂಪದಂತಹ ಮಾಡುವಂತಹ ಪ್ರಶ್ನೆ 6 ಇಂಟು 10,000 3 ಇಂಟು 1000 ಪ್ಲಸ್ 5 ಇಂಟು 100 ಪ್ಲಸ್ 1 ಇಂಟು 10 ಪ್ಲಸ್ 7 ಇಂಟು ಬಿಡಿ. ಅಂದರೆ ಇವೆಲ್ಲವನ್ನು ಕೂಡಿಸಿದಾಗ 63,517 ಇದು ಒಂದು ಸಂಕ್ಷಿಪ್ತ ರೂಪದ ಸಂಖ್ಯೆಯಾಗಿದೆ. ಇನ್ನು ನಾಲ್ಕನೆಯ ಲೆಕ್ಕ 1 ಇಂಟು 10,000 ಅಂದರೆ 10,000 ಪ್ಲಸ್ 1 ಇಂಟು 1000 1,000, 4 ಇಂಟು 100 400, 7 ಇಂಟು 10 70, 4 ಇಂಟು ಬಿಡಿ ಅದು 4 ಆಗುತ್ತೆ. ಇದನ್ನು ಒಟ್ಟು ನಾವು ಸಂಕ್ಷಿಪ್ತವಾಗಿ ಸಂಖ್ಯೆಯನ್ನು ಬರೆದಾಗ 11,474 ಆಗುತ್ತೆ ಮಕ್ಕಳೇ. ಇನ್ನು ರೋಮನ್ ಸಂಖ್ಯೆ 5 ಕೆಳಗೆ ಕೊಟ್ಟಿರುವ
ಅಂಕಿಗಳನ್ನು ಪುನಃ ಉಪಯೋಗಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ. ಇಲ್ಲಿ ಉದಾಹರಣೆ ಒಂದನ್ನು ಕೊಟ್ಟಿದ್ದಾನೆ. 3, 1, 4, 7, 9 ಇವು ಉದಾಹರಣೆಗೆ ಕೊಟ್ಟಂತಹ ಸಂಖ್ಯೆಗಳು. ಇದನ್ನು ಪುನಃ ಉಪಯೋಗಿಸದೆ ರಚಿಸಿದಂತಹ ಗರಿಷ್ಠ ಸಂಖ್ಯೆ 97,431. ಕೊಟ್ಟಂತಹ ಸಂಖ್ಯೆಯಲ್ಲಿ ಪುನಃ ಸಂಖ್ಯೆಗಳನ್ನು ಉಪಯೋಗಿಸದೆ ರಚಿಸಿದ ಕನಿಷ್ಠ ಸಂಖ್ಯೆ 13,477 ಆಗಿದೆ. ಅದೇ ರೀತಿಯಾಗಿ ಎರಡನೆಯ ಸಂಖ್ಯೆಗಳು 8, 1, 6, 2, 5 ಸಂಖ್ಯೆಗಳಿಂದ ರಚಿಸಬಹುದಾದ 5 ಅಂಕಿಯ ಗರಿಷ್ಠ ಸಂಖ್ಯೆ 86,521. 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ನಾವು ನೋಡೋಣ ಮಕ್ಕಳೇ. 12,568. ಅಂದರೆ ಇಲ್ಲೇ ಗರಿಷ್ಠ ಅಂದರೆ ಇದರ ಅರ್ಥನೇ ಸೂಚಿಸುವಂತೆ ಸಂಖ್ಯೆಗಳ ಗರಿಷ್ಠ ಅಂದರೆ ಹೆಚ್ಚಿನ ಕೊಟ್ಟಂಥ ಸಂಖ್ಯೆಯಲ್ಲಿ ಯಾವುದು ದೊಡ್ಡದಿದೆ ಅದನ್ನು ಮೊದಲಿಗೆ ಬರೆದು ಆಮೇಲೆ ಅದಕ್ಕಿಂತ ಕಡಿಮೆ ಸ್ಥಾನದಲ್ಲಿರುವಂಥ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಇನ್ನು ಮೂರನೆಯ ಲೆಕ್ಕ 70613. ಈ ಸಂಖ್ಯೆಯಿಂದ ಪುನಃ ಉಪಯೋಗಿಸದೆ ಒಂದು ರಚಿಸಬಹುದಾದಂಥ ಸಂಖ್ಯೆ 76,310. 10,367 ಇದು ಒಂದು ಕನಿಷ್ಠ ಸಂಖ್ಯೆ, ಇದು ಗರಿಷ್ಠ ಸಂಖ್ಯೆಯಾಗಿದೆ. ಇನ್ನು 6, 4, 5, 7, 0 ಇವುಗಳಿಂದ ರಚಿಸಬಹುದಾದಂಥ ಅತ್ಯಂತ ಗರಿಷ್ಠ ಸಂಖ್ಯೆ 76,540. ಇನ್ನು 5 ಅಂಕಿಯ ಕನಿಷ್ಠ ಸಂಖ್ಯೆ 40,567. ಇನ್ನು ಐದನೆಯ ಸಂಖ್ಯೆ ಮಕ್ಕಳೇ 2, 5, 7, 3, 4 ಈ ಒಂದು ಸಂಖ್ಯೆಗಳಿಂದ ಈ ಕೊಟ್ಟಂತಹ ಅಂಕಿಗಳಿಂದ ಪುನಃ ರಚಿಸಬಹುದಾದ ಗರಿಷ್ಠ ಸಂಖ್ಯೆ 75,432. ಕೊಟ್ಟಂತಹ ಅಂಕಿಗಳಿಂದ ಈ ರಚಿಸಬಹುದಾದಂಥ ಕನಿಷ್ಠ ಸಂಖ್ಯೆ 23,457. ಇನ್ನು ರೋಮನ್ ಸಂಖ್ಯೆ 6 ಮಕ್ಕಳೇ, ಕೋಷ್ಟಕವನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಹಿಂದಿನ ಸಂಖ್ಯೆ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೇ ಒಂದೊಂದು ಸಲ ಹಿಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಮತ್ತು ಮುಂದಿನ ಸಂಖ್ಯೆಗಳನ್ನು ಬಿಡ್ತಾ ಹೋಗಿದೆ. ಅದರಲ್ಲಿ ಬಿಟ್ಟಂಥ ಸಂಖ್ಯೆಗಳನ್ನು ನಾವು ಕೋಷ್ಟಕವನ್ನು ಪೂರ್ಣಗೊಳಿಸೋಣ. ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾನೆ 57,839. ಇದರಿಂದ ರಚಿಸಬಹುದಾದ ಹಿಂದಿನ ಸಂಖ್ಯೆ, ಈ ಒಂದು ಸಂಖ್ಯೆ ಹಿಂದಿನ ಸಂಖ್ಯೆ 57,838. ಮುಂದಿನ ಸಂಖ್ಯೆ ಕೇಳಿದ್ದಾರೆ ಮಕ್ಕಳೇ 57,840. ಇನ್ನು ಎರಡನೆಯ ಕೋಷ್ಟಕ ಪೂರ್ಣಗೊಳಿಸುವ ಸಂಖ್ಯೆ 18,373. ಈ 18,376 ಇದೊಂದು ಸಂಖ್ಯೆ. ಇದರ ಮುಂದಿನ ಸಂಖ್ಯೆ 18,377. ಇನ್ನು ಕೋಷ್ಟಕದ ಮೂರನೆಯ ಸಂಖ್ಯೆ 40,779. ಇದರ ಸಂಖ್ಯೆ 40,780. ಇದು ಮಧ್ಯದ ಸಂಖ್ಯೆ. ಇನ್ನು ಮುಂದಿನ ಸಂಖ್ಯೆ 40,781. ಇನ್ನು ನಾಲ್ಕನೆಯ ಕೋಷ್ಟಕದ ಹಿಂದಿನ ಸಂಖ್ಯೆ, ಇಲ್ಲೇ ಮಧ್ಯದ ಸಂಖ್ಯೆ 88,890 ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದರೆ ಇದರ ಹಿಂದಿನ ಸಂಖ್ಯೆ 88,889 ಆಗುತ್ತೆ ಮಕ್ಕಳೇ.
ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ 88,891 ಆಗುತ್ತದೆ. ಇನ್ನು 5ನೆಯ ಕೋಷ್ಟಕದ ಸಂಖ್ಯೆ ಇಲ್ಲಿ ಮುಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅಂದರೆ 13,586 ಕೊಟ್ಟಿದ್ದಾರೆ. ಆದರೆ ಹಿಂದಿನ ಸಂಖ್ಯೆ 13,585, ಅದಕ್ಕಿಂತ ಹಿಂದಿನ ಸಂಖ್ಯೆ 13,584. ಇವು ಕೋಷ್ಟಕ ಪೂರ್ಣಗೊಳಿಸಲಾಗಿದೆ ಮಕ್ಕಳೇ. ಇನ್ನು ರೋಮನ್ ಸಂಖ್ಯೆ 7 ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ. ಇಲ್ಲಿ ಸಂಖ್ಯಾ ಸರಣಿಯಲ್ಲಿ ಈ ಬಿಟ್ಟಂಥ ಸಂಖ್ಯೆಗಳನ್ನು ನಾವು ಪೂರ್ಣಗೊಳಿಸಬೇಕು ಮಕ್ಕಳೇ. ಇಲ್ಲಿ 23,344, 23,444, 23,544 ಈ ಒಂದು ಸಂಖ್ಯೆಗಳನ್ನು ನೋಡಿದಾಗ ಮಕ್ಕಳೇ ನಮಗೆ 100ರ ವ್ಯತ್ಯಾಸ ಇರುವುದನ್ನು ಕಾಣಬಹುದು. ನಮಗೆ ಇಲ್ಲಿ ಈ ಸಂಖ್ಯೆಯಿಂದ ಇದನ್ನು ನಾವು ಇಲ್ಲಿ 23,444ರಿಂದ 23,344 ನಾವು ಮೈನಸ್ ಕಳೆದಾಗ ಮಕ್ಕಳೇ ನಮಗೆ ಇದರಿಂದ ಬರುವ ವ್ಯತ್ಯಾಸ ಏನಾಗಿರುತ್ತೆ ಅದನ್ನು ಮುಂದಿನ ಸಂಖ್ಯೆಗಳಿಗೆ ಅದನ್ನು ಕೂಡಿಸ್ತಾ ಹೋಗಬೇಕು. ಆವಾಗ ನಮಗೆ ಮುಂದಿನ ಸಂಖ್ಯೆಯನ್ನು ಗುರುತಿಸಲು ಸುಲಭ ಆಗುತ್ತೆ ಮಕ್ಕಳೇ. ಈಗ 100ನ್ನು ಈ ಕೊಟ್ಟಂಥ ಸಂಖ್ಯೆಗಳಿಗೆ ಕೂಡಿಸ್ತಾ ಹೋದಾಗ ಮುಂದಿನ ಸಂಖ್ಯೆ 23,644. ಅದರ ಮುಂದಿನ ಸಂಖ್ಯೆ ಮತ್ತೆ 100ನ್ನು ಕೂಡಿಸಬೇಕು ಮಕ್ಕಳೇ, 23,744. ಅದೇ ರೀತಿಯಾಗಿ 2ನೆಯ ವಿನ್ಯಾಸದ ಸಂಖ್ಯೆ 15,790, 35,790, 55,790. ಇಲ್ಲಿ ಮಕ್ಕಳೇ ಇಲ್ಲಿ 20,000ಗಳ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಅದನ್ನು ಹೇಗೆ ಕಂಡುಹಿಡಿಯುವಂತ ಆಗಲೇ ತಿಳಿಸಿದೆ ಮಕ್ಕಳೇ. ಕೊಟ್ಟಂಥ ಮಧ್ಯದ 2ನೆಯ ಸಂಖ್ಯೆಯಿಂದ ಮೊದಲನೆಯ ಸಂಖ್ಯೆಯನ್ನು ನಾವು ಕಳೆದಾಗ ಬರುವ ವ್ಯತ್ಯಾಸವು ಮುಂದಿನ ಸಂಖ್ಯೆಗಳಿಗೆ ಕೂಡಿಸ್ತಾ ಹೋದಾಗ ಈ ಒಂದು ವ್ಯತ್ಯಾಸ ನಮಗೆ ಕಂಡು ಹಿಡಿಯಬಹುದು ಮಕ್ಕಳೇ. ಹಾಗಾದರೆ ಮುಂದಿನ ಸಂಖ್ಯೆ 75,790, 95,790. ಇನ್ನು 3ನೆಯ ಸಂಖ್ಯಾ ಸರಣಿಯ ವಿನ್ಯಾಸದ ಸಂಖ್ಯೆ 88,888, 78,888, 68,888. ಇಲ್ಲಿ ಮಕ್ಕಳೇ ಸಂಖ್ಯೆಗಳ ಸ್ಥಾನವು 100 ಹೆಚ್ಚಾಗಿತ್ತು. ಇಲ್ಲೇ ನಾವು ಸಂಖ್ಯೆಗಳು ಮೊದಲನೇದಾಗಿ ಗರಿಷ್ಠ ಸಂಖ್ಯೆ ಕೊಟ್ಟು ನಂತರ ಇರುವಂಥ ಸಂಖ್ಯೆಯ ಸ್ಥಾನದ ಸಂಖ್ಯೆಗಳು ಕನಿಷ್ಠ ಸ್ಥಾನದಲ್ಲಿರುವುದರಿಂದ ಇಲ್ಲಿ ನಾವು ಸಂಖ್ಯೆಗಳನ್ನು 88,888ಕ್ಕೂ ಮತ್ತು 78,870ಕ್ಕೂ ಇರುವಂಥ ವ್ಯತ್ಯಾಸ ಇಲ್ಲಿ ಮೊದಲನೆಯ ಸಂಖ್ಯೆಯಿಂದ ನಾವು ಈ ಸಂಖ್ಯೆಯನ್ನು ಕಳೆದಾಗ ಬರುವಂಥ ಉತ್ತರ 10,000 ವ್ಯತ್ಯಾಸ ಇರುವುದರಿಂದ ಮುಂದಿನ ಸಂಖ್ಯೆಗೆ 10,000ವನ್ನು ಮತ್ತೆ ಮೈನಸ್ ಮಾಡಬೇಕು. 78,000ದಿಂದ ಮತ್ತೆ ಇದಕ್ಕೆ ಮೈನಸ್ ಮಾಡಬೇಕು. ಆವಾಗ ನಮಗೆ ಮುಂದೆ ಮತ್ತೆ ಈ ಸಂಖ್ಯೆಯಿಂದ ಇದಕ್ಕೆ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 10,000ಗಳ ವ್ಯತ್ಯಾಸ ಕಂಡು ಬರುತ್ತೆ ಮಕ್ಕಳೇ. 58,888. ಇದರಿಂದ ಮತ್ತು 10,000ವನ್ನು ನಮಗೆ ಕಳೆದಾಗ 48,888 ಬರುತ್ತದೆ ಮಕ್ಕಳೇ. ಇನ್ನು 4ನೆಯ ಸಂಖ್ಯಾ ಸರಣಿಯ ಸಂಖ್ಯೆ 30,453. ಮುಂದಿನ ಸಂಖ್ಯೆ ಬಿಟ್ಟಿದ್ದಾರೆ ಮಕ್ಕಳೇ. ಅದರ ಮುಂದಿನ ಸಂಖ್ಯೆಯನ್ನು ಕೊಟ್ಟಾಗ ನಾವು ಈ ಸಂಖ್ಯೆಯನ್ನು 36,000 ಇದೆ, 39,000 ಇದೆ. ಹಾಗಾದರೆ ಇಲ್ಲಿ 39,000ದಿಂದ 36,453ನ್ನು ನಾವು ಕಳೆದಾಗ ವ್ಯವಕಲನ ಮಾಡಿದಾಗ ಬರುವಂತಹ ವ್ಯತ್ಯಾಸ ಮುಂದಿನ ಸಂಖ್ಯೆಗಳಿಗೆ ಏನಾಗಿರುತ್ತೆ ಮಕ್ಕಳೇ? ಅದು ಉತ್ತರವಾಗಿರುತ್ತೆ. 30,453, 33,453, 36,453, 39,453,
ಅದೇ ರೀತಿಯಾಗಿ 43,453 ಅಂದರೆ ಇಲ್ಲಿ 3,000ದಷ್ಟು ನಾವು ವ್ಯತ್ಯಾಸವು ಇರುವುದನ್ನು, ಸಂಖ್ಯೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇರುವುದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ 5ನೆಯ ಸಂಖ್ಯೆ 58,600, 62,600, 66,600. ಮುಂದಿನ ಸಂಖ್ಯೆ ಹಾಗಾದರೆ ಮಕ್ಕಳೇ ನಮಗೆ 70,600, ಅದೇ ರೀತಿಯಾಗಿ 74,600 ಅಂತ ಹೇಳ್ಬೋದು ಮಕ್ಕಳೇ. ಇನ್ನು ರೋಮನ್ ಸಂಖ್ಯೆ 8 ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಅಂದರೆ ಆರೋಹಣ ಕ್ರಮದಲ್ಲಿ ಬರೆಯಿರಿ. ಕೊಟ್ಟಂಥ ಸಂಖ್ಯೆ 30,435, 70,533, 20,411, 40,623. ಇದರಲ್ಲಿ ಮಕ್ಕಳೇ ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿಯಾಗಿ ಬರೆಯಬಹುದು. 20,411 ಏನಿದೆ ಮಕ್ಕಳೇ, ಇದು ಕೊಟ್ಟಂತಹ ಸಂಖ್ಯೆಗಳಲ್ಲಿ ಕಡಿಮೆ ಬೆಲೆಯನ್ನು ಹೊಂದಿರುವಂತಹ ಸಂಖ್ಯೆ. ಆದ್ದರಿಂದ ಮೊದಲಿಗೆ ಬರೀಬೇಕು. ಏರಿಕೆ ಕ್ರಮದಲ್ಲಿ ಮೊದಲು ಕಡಿಮೆ ಬೆಲೆ ಉಳ್ಳಂಥ ಸಂಖ್ಯೆಗಳನ್ನು ಬರೆದು ನಂತರ ಹೆಚ್ಚು ಮೌಲ್ಯವಿರುವಂಥ ನಾವು ಬೆಲೆಗಳನ್ನು ಹಾಕ್ತಾ ಹೋಗಬೇಕು ಮಕ್ಕಳೇ. 30,435 ಎರಡನೆಯ ಸ್ಥಾನದಲ್ಲಿ, 40,623 ಮೂರನೆಯ ಸ್ಥಾನಕ್ಕೆ. ಇನ್ನು ಕೊಟ್ಟಂಥ ಸಂಖ್ಯೆಗಳಲ್ಲಿ ಅತ್ಯಂತ ಗರಿಷ್ಠವಾದಂಥ ಸಂಖ್ಯೆ 70,533 ಆಗಿದೆ ಮಕ್ಕಳೇ. ಇನ್ನು ಎರಡನೆಯ ಸಂಖ್ಯೆ 44,444, 44,044, 40,444, 40,044. ಇವು ಕೊಟ್ಟಂತಹ ಸಂಖ್ಯೆಗಳಲ್ಲಿ ಮಕ್ಕಳೇ ಮೊದಲು ನಾವು ಕಡಿಮೆ ಬೆಲೆ ಮೌಲ್ಯವಿರುವಂತಹ ಸಂಖ್ಯೆಯನ್ನು ಆಯ್ಕೊಂಡಿದ್ದೀವಿ. 40,044, ನಂತರದ ಸ್ಥಾನ 40,444, ನಂತರದ ಗರಿಷ್ಠ ಸ್ಥಾನ 44,044, ನಂತರದ ಸ್ಥಾನ 44,444. ಇನ್ನು ಮೂರನೆಯ ಏರಿಕೆ ಕ್ರಮದ ಸಂಖ್ಯೆಗಳು 63,841, 63,481, 63,148, 63,184. ಇದರಲ್ಲಿ ಮಕ್ಕಳೇ ಕೊಟ್ಟಂಥ ಸಂಖ್ಯೆಗಳಲ್ಲಿ ಕನಿಷ್ಠವಾಗಿರುವಂಥ ಸಂಖ್ಯೆ 63,148. ಅದರ ನಂತರದ ಗರಿಷ್ಠ ಸ್ಥಾನ 63,184. ನಂತರದ ಗರಿಷ್ಠ ಸ್ಥಾನದ ಸಂಖ್ಯೆ 63,481. ನಂತರದ ಗರಿಷ್ಠ ಸ್ಥಾನದ ಸಂಖ್ಯೆ 63,841. ಇನ್ನು ಕೊಟ್ಟಂತಹ ನಾಲ್ಕನೆಯ ಸಂಖ್ಯೆ 50,060, 50,500, 55,000, 55,000, 55,006. ಕೊಟ್ಟಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ನಾವು ಬರೆದಾಗ ಮೊದಲ ಇದರಲ್ಲಿ ಕಡಿಮೆ ಇರುವಂತಹ ಬೆಲೆ ಇರುವಂತಹ ಸಂಖ್ಯೆ 50,006, ನಂತರದ ಗರಿಷ್ಠ ಸ್ಥಾನ 50,060, ನಂತರದ ಸ್ಥಾನ 50,500, ನಂತರದ ಕೊನೆಯ ಗರಿಷ್ಠ ಸ್ಥಾನ 55,000. ಇನ್ನು ಐದನೆಯ ಪ್ರಶ್ನೆ ಮಕ್ಕಳೇ 20,325, 20,825, 20,302, 20,413. ಕೊಟ್ಟಂತಹ ಸಂಖ್ಯೆಗಳಲ್ಲಿ ನಮಗೆ ಗರಿಷ್ಠ ಸ್ಥಾನವನ್ನು ನೋಡಿದಾಗ ಮಕ್ಕಳೇ ಇಲ್ಲಿ ನಾನು ಈ ಜಾಗವನ್ನು ಬಿಟ್ಟಿದ್ದಿಲ್ಲ, ಅದಕ್ಕಾಗಿ ಇಲ್ಲಿ ಸಂಖ್ಯೆಗಳನ್ನು ಹಾಕ್ತಾ ಬಂದಿದ್ದೇನೆ. 20,302 ಮೊದಲನೆಗೆ ಬರೀಬೇಕು. ಇನ್ನು ಎರಡನೆಯದಾಗಿ 20,325, ಇನ್ನು ಮೂರನೆಯ ಸ್ಥಾನದಲ್ಲಿ
20,413. ಇನ್ನು ಕೊನೆಯ ಏರಿಕೆಯಲ್ಲಿ ಬರೆದಾಗ ಬರೆಯುವಂಥ ಸಂಖ್ಯೆ 20,825. ಇವಾಗಿದು ಮಕ್ಕಳೇ ಈ ಕೊಟ್ಟಂತಹ ಏರಿಕೆ ಕ್ರಮದ ಸಂಖ್ಯೆಗಳು. ಇನ್ನು ರೋಮನ್ ಸಂಖ್ಯೆ 9 ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಅಂದರೆ ಅವರೋಹಣ ಕ್ರಮದಲ್ಲಿ ಬರೆಯಿರಿ. ಮೊದಲನೆಯ ಸಂಖ್ಯೆ 23,456, 34,567, 12,345, 45,638. ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಮಕ್ಕಳೇ ಬರೆಯುವಂತಹ ಪ್ರಶ್ನೆಗಳು ಉತ್ತರಗಳು 45,678, 34,567, 23,456, 12,345 ಆಗಿದೆ. ಇನ್ನು ಎರಡನೆಯ ಇಳಿಕೆ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಬಹುದಾದ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು 45,604, 45,064, 40,564, 40,456 ಎರಡನೆಯ ಕೊಟ್ಟಂತಹ ಸಂಖ್ಯೆಗಳಿಗೆ ಬರೆಯಬಹುದಾದಂಥ ಇಳಿಕೆ ಕ್ರಮವಾಗಿದೆ. ಇನ್ನು ಮೂರನೆಯ ಪ್ರಶ್ನೆ ಮಕ್ಕಳೇ 12,344, 12,340, 12,304, ಇನ್ನು 13,244 ಕೊಟ್ಟಂಥ ಸಂಖ್ಯೆಗಳಿದ್ದು ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಮೊದಲಿಗೆ ನಾವು ಗರಿಷ್ಠ ಇರುವಂಥ ಅಂದರೆ ಅತಿ ಹೆಚ್ಚಿನ ಬೆಲೆ ಇರುವಂಥ ಸಂಖ್ಯೆಯನ್ನು ಮೊದಲು ಬರೆಯಬೇಕು ಮಕ್ಕಳೇ. 13,244, ನಂತರದ ಸ್ಥಾನ 12,344, 12,340, 12,304. ನಾಲ್ಕನೆಯ ಸಂಖ್ಯೆ ಮಕ್ಕಳೇ 77,770, 77,077, 77,777, 70,777 ಕೊಟ್ಟಂಥ ಸಂಖ್ಯೆಗಳಿದ್ದು ಅವುಗಳನ್ನು ಅವರೋಹಣ ಕ್ರಮದಲ್ಲಿ ಬರೆದಾಗ 77,777, 77,770, 77,077, 70,777 ಇವು ಇಳಿಕೆ ಕ್ರಮದಲ್ಲಿ ಬರೆದಾಗ ಬರುವಂತಹ ಸಂಖ್ಯೆಗಳಾಗಿವೆ ಮಕ್ಕಳೇ. ಇನ್ನು ಐದನೆಯದು 61,234, ಇನ್ನು 62,134, 21,364, 12,364 ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ 62,134, 61,234, 21,364, ಅದೇ ರೀತಿ 12,364 ಇದು ಕೊನೆಗೆ ಬರುವಂತಹ ಸಂಖ್ಯೆಯಾಗಿದೆ. ಇವಾಗಿದ್ದು ಮಕ್ಕಳೇ ಇಳಿಕೆ ಕ್ರಮದಲ್ಲಿ ಬರೆಯುವಂಥ ಪ್ರಶ್ನೆಗಳಿಗೆ ನಾವು ಈಗಾಗಲೇ ಈ ಸಂಖ್ಯೆಗಳನ್ನು ನೋಡಿದ್ದೇವೆ, ಸರಿಯಾದ ಉತ್ತರವನ್ನು. ಅದೇ ರೀತಿಯಾಗಿ ರೋಮನ್ ಸಂಖ್ಯೆ 10 ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ, ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ. 52,085, 52,085 ಇಲ್ಲಿ ಯಾವುದೇ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಕಾಣದೆ ಸೇಮ್ ಇದ್ದಾಗ ನಾವು ಸಮನಾದ ಚಿಹ್ನೆಯನ್ನು ಹಾಕುತ್ತೇವೆ ಮಕ್ಕಳೇ. ಅದೇ ರೀತಿಯಾಗಿ 46,431, 43,613ರಲ್ಲಿ 46,431 ದೊಡ್ಡದಾಗಿರುವುದರಿಂದ ಚಿಹ್ನೆಯನ್ನು 46,431 ದೊಡ್ಡದು, 43,613 ಅಂತ ಬರೀಬೋದು. ಇನ್ನು 15,662 ಮತ್ತು 24,672 ಇದರ ಮಧ್ಯದಲ್ಲಿ ಬರುವಂಥ ಚಿಹ್ನೆ ನಾವು ದೊಡ್ಡದ ಇರುವಂಥ ಕಡೆಗೆ ಏನು ಮಾಡ್ಬೋದು ಮಕ್ಕಳೇ, ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಬಹುದು. ಇನ್ನು ನಾಲ್ಕನೆಯ ಲೆಕ್ಕ 74 ಸಂಖ್ಯೆ 74,312 ಮತ್ತು 76,312 ಎರಡೂ ಮಧ್ಯದಲ್ಲಿ ಯಾವ ಸಂಖ್ಯೆ ದೊಡ್ಡದಿದೆ ಅದರ ಮುಂದೆ ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಬೇಕು ಮಕ್ಕಳೇ. 76,312 ದೊಡ್ಡದು ಅಂತ ಹಾಕಬೇಕು ಮಕ್ಕಳೇ.
ಅದೇ ರೀತಿಯಾಗಿ 81,884ಕ್ಕೂ 81,365 ಮಧ್ಯೆ ದೊಡ್ಡದಾದಂತಹ ಸಂಖ್ಯೆ 81,884. ಆದ್ದರಿಂದ ಅದರ ಮಧ್ಯೆ ಈ ರೀತಿಯ ಚಿಹ್ನೆಯನ್ನು ಹಾಕುತ್ತೇವೆ ಮಕ್ಕಳೇ. ಇದಾಗಿತ್ತು ಮಕ್ಕಳೇ ಇಂದಿನ 5 ಅಂಕಿಯ ಸಂಖ್ಯೆಗಳ ಅಭ್ಯಾಸ 1.1ಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾವು ಲೆಕ್ಕಗಳನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಅದು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.